ದಾವಣಗೆರೆಯಲ್ಲಿ ಇನ್ನೂ ಕೂಡ ಕಾಂಗ್ರೆಸ್ ಬಂಡಾಯದ ಬಿಸಿ ತಟ್ತಾನೇ ಇದೆ, ಶಮನ ಆಗ್ತಾನೆ ಇಲ್ಲ. ಸಿಎಂ ಡಿಸಿಎಂ ಬಂದ್ರೂ ಕೂಡ ಪ್ರಚಾರಕ್ಕೆ ಬರ್ತಾ ಇಲ್ಲ ಮುಸ್ಲಿಂ ಮುಖಂಡರು. ಇನ್ನು ಟಿಕೆಟ್ ಕೈ ತಪ್ಪಿದ್ದಕ್ಕೆ ಅಬ್ದುಲ್ ಜಬ್ಬಾರ್ ಸಿರಾಜ್ ದೂರ ಆಗಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತ 5 ಜನ ಮುಖಂಡರು ಏನಿದ್ದಾರೆ, ದಾವಣಗೆರೆಗೆ ಸಿಎಂ ಬಂದಿದ್ದಾರೆ, ಆದ್ರೂ ಕೂಡ ಅವ್ರ ಹತ್ರನೂ ಸುಳಿತಾ ಇಲ್ಲ ಅಬ್ದುಲ್ ಜಬ್ಬಾರ್. ಇನ್ನು ಸಚಿವ ಮಲ್ಲಿಕಾರ್ಜುನ್ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೂ ಕೂಡ ಈಗ ಸಾದಿಕ್ ಪೈಲ್ವಾನ್ ಅವರು ನಾಮಪತ್ರ ಸಲ್ಲಿಸಿದ್ರು, ಅದನ್ನ ವಾಪಸ್ ತಗೋಬೇಕು, ಬಂಡಾಯ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿಬಾರದು ಅಂತ ಪ್ರಯತ್ನ ಪಟ್ಟರು ಸಾಕಷ್ಟು ಸಿಎಂ ಡಿಸಿಎಂ. ಅದರಲ್ಲಿ ಸಕ್ಸಸ್ ಅಂತೂ ಆದ್ರೂ ಕೂಡ ಅಲ್ಲಿನ ಮುಸ್ಲಿಂ ಮುಖಂಡರನ್ನ ಮನವೊಲಿಸೋದ್ರಲ್ಲಿ ಇನ್ನೂ ಕೂಡ ಗೆದ್ದಿಲ್ಲ ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು, ಕಾಂಗ್ರೆಸ್ ಓವರ್ ಆಲ್ ಹೇಳಬೇಕು ಅಂದ್ರೆ. ಇನ್ನೂ ಕೂಡ ಬಂಡಾಯದ ಬಿಸಿ ಅನ್ನುವಂಥದ್ದು ತಟ್ಟುತ್ತಾನೆ ಇದೆ, ಬಿಟ್ಟು ಹೋಗ್ತಾ ಇಲ್ಲ. ಇನ್ನು ಒಂದ್ ಕಡೆ ಸಾದಿಕ್ ಪೈಲ್ವಾನ್ ಹೇಳ್ತಾರೆ, ನಾನು ವಾಪಸ್ ತಗೊಂಡಿದ್ದೀನಿ ನಾಮಪತ್ರವನ್ನ, ನಾನು ಅಖಾಡಕ್ಕೆ ಇಳಿತಾ ಇಲ್ಲ, ನಾನು ಸ್ಪರ್ಧಿಸ್ತಾ ಇಲ್ಲ, ನಾನು ಕೂಡ ಸಂಪೂರ್ಣವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತ ಸಮರ್ಥ ಶಾಮನೂರ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿರುವಂಥದ್ದು. ಇಲ್ಲಿ ಅವರನ್ನ ಮನವೊಲಿಸಿದ್ರೆ ಹೊರ್ತು ಅಲ್ಲಿ ವೋಟ್ ಹಾಕುವಂಥದ್ದು ಸಾದಿಕ್ ಪೈಲ್ವಾನ್ ಒಬ್ರೇ ಅಲ್ಲ, ಇಡೀ ಮುಸ್ಲಿಂ ಬಾಂಧವರ ಓಟು ಅಲ್ಲಿ ಡಿಪೆಂಡ್ ಆಗುವಂಥದ್ದು. ಗೆಲುವು ಸೋಲು ಅನ್ನುವಂಥದ್ದು ದಕ್ಷಿಣದಲ್ಲಿ ನೋಡ್ತಾ ಹೋದಾಗ ಹೆಚ್ಚಿನದಾಗಿ ಮತ ನೀಡುವಂಥ ಜನತೆ ಇರುವಂಥದ್ದು ಮುಸ್ಲಿಮರೇ. ಅದನ್ನ ಯೋಚನೆ ಮಾಡಬೇಕಾಗುತ್ತೆ ಕಾಂಗ್ರೆಸ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ರಾಮ್ ಪ್ರಸಾದ್ ನೀಡ್ತಾರೆ. ರಾಮ್ ಪ್ರಸಾದ್, ಇನ್ನೂ ಕೂಡ ಮನವೊಲಿಕೆ ಅನ್ನುವಂಥದ್ದನ್ನ ಎಷ್ಟರ ಮಟ್ಟಿಗೆ ಮಾಡಿದ್ರು ಮನವೊಲಿಕೆ ಆಗೋದಿಲ್ಲ ಅಂತ ಹೇಳ್ಬೋದು ಧಾರಾಳವಾಗಿ. ಯಾಕಂದ್ರೆ ಅಷ್ಟು ನೋವಲ್ಲಿರುವಂಥದ್ದು 5 ಜನ ಈಗ ಯಾರ್ಯಾರು ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಅವರ ಹಿಂದೆ ಇರುವಂತ ಜನತೆನೂ ಕೂಡ ಕಾಂಗ್ರೆಸ್ಗೆ ಬಿಸಿ ಮುಟ್ಟಿಸ್ತಾರೆ ಅಂತ ಹೇಳ್ಬೋದು ಅನ್ಸುತ್ತೆ.